ಫೋಟೋಗ್ರಫಿ ಮಾಡ್ತೀರಾ ಅಂತ ಕಾಣಿಸುತ್ತೆ, ಕ್ಯಾಮ್ರಾ ಕೈಯಲ್ಲಿ ಹಿಡ್ಕೊಂಡಿದ್ದೀರಾ. ಸೊ ಏನಕ್ಕೆ ಬಂದಿದ್ದೀರಾ ಈ ಪರ್ಟಿಕ್ಯುಲರ್ ಆಗಿ ಈ ಸಂಡೇ ಬರ್ಲಿಕ್ಕೆ ಏನು ರೀಸನ್ ಅನ್ನೋಂಥದ್ದು? ಏನಿಲ್ಲ, ಅಣ್ಣಗೆ ನೋಡ್ಬೇಕಂತೇಳಿ ಭಾಳ ದಿನದಿಂದ ನಮಗೆ ಅವಕಾಶ ಸಿಕ್ಕಿಲ್ಲ. ಇವಾಗ ನಮ್ಮ ಹುಬ್ಳಿಯಿಂದ ಒಬ್ಬರು ಅಣ್ಣರು ಅದಾರ, ಅದ್ದೂರಿಯ ಬಸ್ಸು ಅಂತ, ಅವರ ಕಾಂಟ್ಯಾಕ್ಟ್ ಥ್ರೂ ಬಂದೇವಿ. ಇವತ್ತು ಅಣ್ಣಗೆ ನೋಡ್ಬೇಕಂತೇಳಿ ಭಾಳ ಎಕ್ಸೈಟ್ಮೆಂಟ್ ಒಳಗದೇವಿ. ಬೆಳಗ್ಗೆ 6 ಗಂಟೆಗೆ ಬಂದೇವಿ, ಇನ್ನೂ ಅಣ್ಣ ಬಂದಿಲ್ಲ ಅಂತೇಳಿ ವೇಟ್ ಮಾಡತ್ತೀವಿ. ಮಾರ್ಟಿನ್ ಸಿನಿಮಾ ರಿಲೀಸ್ ಆಗ್ಬೇಕಂತೇಳಿ ಅದರದಿಂದ ಭಾಳ ಕಾಯಾಗತ್ತೇವೆ. ನಮ್ಮ ಉತ್ತರ ಕರ್ನಾಟಕ ಮಂದಿ ಎಲ್ಲರೂ ಭಾಳ ಅಂದ್ರೆ ಭಾಳ ಕಾಯಾಗತ್ತೀವಿ. ಅದೊಂದು ಇಂಡಿಯನ್ ಸಿನಿಮಾ ಆಗಸ್ಟ್ 15 ದಿನ ರಿಲೀಸ್ ಆತಂದ್ರೆ ತುಂಬ ಹೈಲೈಟ್ ಮಾಡ್ಬೇಕಂತ ನಮ್ಮದು ಆಸೆ ಐತಿ. ಪ್ರಮೋಷನ್ ಆಗಲಿ ಎಲ್ಲ ಆಗಲಿ ನಮ್ಮ ಉತ್ತರ ಕರ್ನಾಟಕ ಪೂರ ಸಪೋರ್ಟ್ ಆಗಿದ್ದೇವೆ ಎಲ್ಲರೂ. ಜೈ ಆಂಜನೇಯ, ಜೈ ಬಾಸ್. ತೋಳು ತುಂಬ ತಾಕತ್ತಿದ್ರು ತಕರಾರು ಮಾಡೋಕ್ಕಾಗಲ್ಲ, ಎದೆ ತುಂಬ ನಿಯತ್ತಾಗಿದ್ರು ಗುಲಾಮ್ ಆಗಿರಲ್ಲ, ಗೂಳಿ ಸೈಲೆಂಟ್ ಆಗಿದೆ ಅಂತ ಗುದ್ದಕ್ಕೆ ಏನಾದರೂ ಬಂದರೆ ಗುದ್ದೋ ಏಟಿಗೆ ಗೂಗಲ್ನಲ್ಲಿ ಹುಡುಕಿದ್ರು ಟ್ರೀಟ್ಮೆಂಟ್ ಸಿಗಲ್ಲ. ಓಕೆ, ಧ್ರುವ ಸರ್ ಹೇರ್ ಸ್ಟೈಲ್ನಲ್ಲೇ ಇನ್ನೊಬ್ಬ ಅಭಿಮಾನಿ ಇದ್ದಾರೆ, ಅವ್ರನ್ನ ಮಾತಾಡಿಸ್ತೀನಿ. ಹೈ ಸರ್, ಎಲ್ಲಿಂದ ಬಂದಿರೋ ತಾವು? ನಾವು ಹುಬ್ಳಿಯಿಂದ. ನಿನ್ನ ಗೆಳೆಯ ಡೈಲಾಗ್ ಹೇಳೋಕೆ ಮುಂಚೆ ನೀವು ಹೇಳ್ತಾ ಇದ್ರಿ, ನೀವೇ ಹೇಳ್ಬಿಡಿ. ಭೂಮ್ಯಾಗೆ ಬೆಳೆ ಐತಿ, ಬಂದೂಕ್ನಾಗ ಬುಲೆಟ್ ಐತಿ, ನನ್ನ ಮೈಯಾಗ ಎಷ್ಟು ಪೊಗರ್ ಐತಂತ ಚೆಕ್ ಮಾಡಕ್ ಹೋಗ್ಬೇಡ, ಶೇಕಾಗಿ ಹೋಗ್ತೀಯ. ಓಕೆ, ಎಷ್ಟು ವರ್ಷದಿಂದ ಧ್ರುವ ಸರ್ಗೆ ನೀವು ಫ್ಯಾನು? ಎಲ್ಲ ಸಿನಿಮಾಗಳನ್ನ ನೋಡಿದಿರಾ ಅಥವಾ ಹೇಗೆ ಅಂತ? ಮೇಡಮ್ ಎಲ್ಲ ಸಿನಿಮಾ ಸಾಕಷ್ಟು ಬಾರಿ ನೋಡಿದ್ದೀವಿ. ಅದ್ದೂರಿ, ಬಹದ್ದೂರ್, ಭರ್ಜರಿ ಚೆನ್ನಾಗಿದೆ ಮೂವಿ. ಬಾಸ್ ಮೂವಿ ಅಂದರೆ ಒಂದು ಕ್ರೇಜ್ ಇರುತ್ತೆ. ಸಿಕ್ಕಾಪಟ್ಟಿ ಬಾಸ್ ಮೂವಿ ಇಷ್ಟ ನಮಗೆ. ಅವ್ರು ಮಾತಾಡೋ ಸ್ಟೈಲ್, ಅಟಿಟ್ಯೂಡ್, ಅವ್ರ ಪ್ರೀತಿ ಮಾಡೋ ಕಾಳಜಿ ಇರುತ್ತಲ್ಲ, ಅದು ಭಾಳ ಇಷ್ಟ ಆಗುತ್ತೆ ನಮಗೆ. ಅದಕ್ಕೆ ಬಾಸ್ ಹೆಂಗಂದ್ರೆ ಒಂಥರ ನಮಗೆ ಉತ್ತರ ಕರ್ನಾಟಕದವ್ರು ಈ ಒಂದೇನೋ ಮೂವಿ ಒಳಗೆ ಹೊಸ್ದಾಗಿ ತೋರಿಸ್ತಾರೆ, ಅದು ಭಾಳ ಇಷ್ಟ ಬಾಸಲ್ಲಿ ನಮಗೆ. ಇದೇ ರೀತಿ ಚೆನ್ನಾಗಿ ಮೂವಿ ಕೊಟ್ಟರೆ ಮುಂದೆ. ಇವಾಗ ಸಿನಿಮಾ ಭಾಳ ಕಡಿಮೆ ಇದೆ ಬಾಸಿಂದ. ಈಗ ನೆಕ್ಸ್ಟ್ ಮೂವಿ ಮಾರ್ಟಿನ್, KD ಭಾಳ ಬರ್ಬೇಕಂತೇಳಿ ಜಲ್ದಿ ಅನ್ಕೊಳತ್ತೀವಿ. ಅದು ಜಲ್ದಿ ಬಂತಂದ್ರೆ ಎಲ್ಲರೂ ಭಾಳ ಖುಷಿ ಆಗ್ತಾರೆ ಮೇಡಮ್. ಇದೇ ಒಂದು ಆಸೆ ಐತಿ. ಬಾಸ್ ಅವರೇ ಜಲ್ದಿ ಬರ್ರಿ, ಭಾಳ ವೇಟ್ ಮಾಡತ್ತೆ ನಿಮ್ಮ ಸಲುವಾಗಿ. ಜಯ ಆಂಜನೇಯ. ಸರ್ ಹೇಳಿ, ಗದೆನೇ ಎದೆ ಮೇಲೆ ಹಾಕೊಂಡಿದ್ದೀರಾ, ಸೊ ಧ್ರುವ ಅವ್ರ ಲುಕ್ಕಲ್ಲಿದ್ದೀರಾ, ಸೊ ಏನು ಹೇಳಲಿಕ್ಕೆ ಇಷ್ಟಪಡ್ತೀರಾ? ಎಲ್ಲಿಂದ ಬಂದಿರೋ ತಾವು ಅಂತ? ನಾವು ಬಾಗಲಕೋಟೆಯಿಂದ ಬಂದಿರೋದು. ಧ್ರುವ ಬಾಸ್ ಅವರು ಹುಚ್ಚು ಅಭಿಮಾನಿ ಅಂದರೆ ಹೇಳೋಕ್ಕಲ್ಲ, ಅಷ್ಟೊಂದು ತುಂಬ ಹುಚ್ಚು ಅಭಿಮಾನಿ. ಸಖತ್ ಇಷ್ಟ ಬಾಸ್ ಅಂದರೆ. ನನ್ನ ಫ್ಯಾಮಿಲಿ ನನಗೆ ಎಷ್ಟು ಇಂಪಾರ್ಟೆಂಟು, ಫ್ಯಾಮ್ಲಿಲೂ ಹೆಂಗೆ ಎಲ್ಲರೂ ಹೆಂಗೆ ನನಗೆ ಇಂಪಾರ್ಟೆಂಟ್, ಅಷ್ಟು ಅದೇ ಥರನೇ ನನಗೆ ನಮ್ಮ ಬಾಸ್ ಅಂದರೆ ಸಖತ್ ಇಷ್ಟ. ಆ ಥರ ಇಂಪಾರ್ಟೆಂಟು ತುಂಬ ನನ್ನ ಲೈಫಲ್ಲಿ. ಧ್ರುವ ಬಾಸ್ ಮೈ ಇನ್ಸ್ಪಿರೇಷನ್, ಆ ಲೈನಲ್ಲಿ ಅರ್ಥ ಮಾಡ್ಕೊಬಿಡ್ಬೇಕು. ಅವರ ಪ್ರತಿ ಸಿನಿಮಾಗಳು ಬಂದಾಗ ಅವ್ರದೇ ಥರದ ಹೇರ್ ಸ್ಟೈಲ್ನ ಮಾಡ್ಕೊಳ್ತಾರೆ ಅಭಿಮಾನಿಗಳು. ಸೊ ನೀವು ಈ ಲುಕ್ಕಲ್ಲಿ ಇರೋದಕ್ಕೆ ರೀಸನ್ ಏನು, ಅದ್ರ ಬಗ್ಗೆ ಮಾತಾಡೋದಾದ್ರೆ? ಮೇಡಮ್, KD ಸ್ಟೈಲು, ಆ KDಲಿ ನಮ್ಮ ಧ್ರುವ ಬಾಸ್ ಒಂದು ಪೋಸ್ಟ್ರು ಬಿಟ್ಟರೆ ನೋಡಿ, ಬಾಯಲ್ಲಿ ಮಚ್ಚಿಟ್ಕೊಂಡು ಬ್ಲಡ್ಡು, ಆ ರಗಡ್ ಲುಕ್ಕಲ್ಲಿ ನಂಗೆ ಸಖತ್ ಇಷ್ಟ ಆಗ್ಬಿಡುತ್ತೆ. ಅದಕ್ಕೆ ಆ ಥರ ಆ ಲುಕ್ಕು ಸಖತ್ ಇಷ್ಟ ಆಯಿತು. ಸೊ ಅದಕ್ಕೆ KD ಸ್ಟೈಲ್ ಮಾಡೋಣ ಅಂತ KD ಸ್ಟೈಲ್ ಶುರು ಮಾಡಿದೆ. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.